ವಿಜಯನಗರದ ಗಾಥೆ ದಕ್ಷಿಣ ಭಾರತದ ನೆಲವು 14ನೇ ಶತಮಾನದ ಹೊತ್ತಿಗೆ ಗೊಂದಲಗಳಿಂದ ಕೂಡಿತ್ತು. ದೆಹಲಿ ಸುಲ್ತಾನರ ಆಕ್ರಮಣಗಳು, ಒಳಜಗಳಗಳು ಹಾಗೂ ಸ್ಥಳೀಯ ರಾಜವಂಶಗಳ ಬಲಹೀನತೆಗಳಿಂದ ಜನರಿಗೆ ಶಾಂತಿ ದೊರೆಯದೆ ಹೋಯಿತು. ಈ ಅಶಾಂತಿಯ ಕಾಲದಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ಇಬ್ಬರು ಸಹೋದರರು, ಹರಿಹರ ಮತ್ತು ಬುಕ್ಕ, ತಮ್ಮ ಧೈರ್ಯದಿಂದ ಹೊಸ ರಾಜ್ಯದ ಕನಸು ಕಾಣಲು ಪ್ರಾರಂಭಿಸಿದರು. ಅವರ ಗುರುರಾದ ಶ್ರೀವಿದ್ಯಾರಣ್ಯ ಸ್ವಾಮಿಗಳು ಜನರ ಏಕತೆ ಮತ್ತು ಧರ್ಮರಕ್ಷಣೆಯ ಮಹತ್ವವನ್ನು ಬೋಧಿಸಿದರು. ಈ ನಾಡು ಸಂಸ್ಕೃತಿ, ಭಕ್ತಿ, ಶೌರ್ಯ ಮತ್ತು ಕಲೆಯ ತಾಯಿ. ಅದನ್ನು ಕಾಪಾಡುವುದು ನಿಮ್ಮ ಕರ್ತವ್ಯ ಎಂದು ಅವರು ಹೇಳಿದರು. ಈ ಪ್ರೇರಣೆಯಿಂದ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಹುಟ್ಟಿಕೊಂಡಿತು. ಅದರ ರಾಜಧಾನಿ ಹಂಪಿ ಶೀಘ್ರದಲ್ಲೇ ವೈಭವದಿಂದ ಹೊಳೆಯತೊಡಗಿತು. ಪ್ಯಾಲೇಸ್ಗಳು, ದೇವಸ್ಥಾನಗಳು, ಕಲಾಮಂಟಪಗಳು ನಿರ್ಮಿಸಲ್ಪಟ್ಟವು. ತುಂಗಭದ್ರಾ ನದಿಯ ಬದಿಯಲ್ಲಿ ತೇಲಿದ ಕಲ್ಲಿನ ಶಿಲ್ಪಗಳು ಇಂದಿಗೂ ಅದ್ಭುತವಾಗಿವೆ. ವಿಜಯನಗರ ಸಾಮ್ರಾಜ್ಯವು ಶತ್ರುಗಳ ವಿರುದ್ಧ ಕೇವಲ ಕತ್ತಿಯ ಮೂಲಕ ಮಾತ್ರವಲ್ಲ, ಸಂಸ್ಕೃತಿ ಮತ್ತು ಕಲೆಗಳ ಮೂಲಕವೂ ತನ್ನ ಶಕ್ತಿಯನ್ನು ತೋರಿಸಿತು. ಕಣಕಂಗಿ ಕೃಷಿ, ಮಾರುಕಟ್ಟೆಗಳಲ್ಲಿ ಅರಬಿ, ಪರ್ಷಿಯನ್ ವ್ಯಾಪಾರಿಗಳ ಸಂಚಾರ ಮತ್ತು ದೇವಾಲಯಗಳಲ್ಲಿ ಕನ್ನಡ, ತೆಲುಗು, ತಮಿಳು, ಸಂಸ್ಕೃತದ ಸಾಹಿತ್ಯ ಎಲ್ಲವೂ ಒಂದೇ ನಾಡಿನ ಬಲವನ್ನು ಪ್ರತಿಪಾದಿಸುತ್ತಿದ್ದವು. ರಾಜ್ಯವು ತನ್ನ ಉನ್ನತಿಯನ್ನು ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ತಲುಪಿತು. ಅವರು ಕೇವಲ ಯೋಧರಷ್ಟೇ ಅಲ್ಲ, ಕಲೆ ಹಾಗೂ ಸಾಹಿತ್ಯದ ಮಹಾಪೋಷಕರಾಗಿದ್ದರು. ಅವರ ಆಮುಕ್ತಮಾಲ್ಯದ ಕಾವ್ಯ ಇಂದಿಗೂ ಜನರನ್ನು ಆಕರ್ಷಿಸುತ್ತದೆ. ತಿರುಪತಿ ದೇವಸ್ಥಾನಕ್ಕೆ ಅವರು ದತ್ತಿ ನೀಡಿದ ಹಿರಿಮೆ, ಒಡೆಯರ್ಗಳು, ನಾಯಕರು ಹಾಗೂ ಸಾಮಾನ್ಯ ಜನರಿಗೂ ಆಶ್ರಯವಾಯಿತು. ಆದರೆ 1565ರಲ್ಲಿ ತಾಳಿಕೋಟೆಯ ಯುದ್ಧದಲ್ಲಿ ದಕ್ಷಿಣದ ಸುಲ್ತಾನರ ಮೈತ್ರಿ ವಿಜಯನಗರವನ್ನು ಸೋಲಿಸಿತು. ಹಂಪಿಯ ವೈಭವ ದೆಸೆಯಿಂದ ನಾಶವಾಯಿತು. ಅರಮನೆಗಳು ಬೆಂಕಿಗೆ ಆಹುತಿಯಾದವು, ದೇವಸ್ಥಾನಗಳು ಧ್ವಂಸಗೊಂಡವು, ಜನರು ಚದುರಿಹೋದರು. ಆದರೆ ವಿಜಯನಗರದ ಕೀರ್ತಿ ಮತ್ತು ನೆನಪು, ಅದರ ಸಂಸ್ಕೃತಿ, ಕಲೆ ಮತ್ತು ಧರ್ಮಭಾವನೆ ಇಂದಿಗೂ ಜೀವಂತವಾಗಿದೆ. ಇದು ಕೇವಲ ಒಂದು ಸಾಮ್ರಾಜ್ಯದ ಕಥೆಯಲ್ಲ, ಅದು ಭಾರತದ ಶೌರ್ಯ, ಏಕತೆ ಮತ್ತು ಸಂಸ್ಕೃತಿ ಸಂರಕ್ಷಣೆಗಾಗಿ ಹೋರಾಡಿದ ಜನರ ನೆನಪು. ಹಂಪಿಯ ಅವಶೇಷಗಳಲ್ಲಿ ಇಂದು ನಡೆಯುವ ಪ್ರತಿಯೊಂದು ಹೆಜ್ಜೆಯೂ ನಮಗೆ ಕೇಳುತ್ತದೆ, ಈ ನಾಡಿನ ಇತಿಹಾಸವನ್ನು ಮರೆಯಬೇಡಿ.